ಇಲ್ಲಿ ನೋಡಿ, ಈ ಶ್ಲೋಕದಲ್ಲಿ ಈ ಶ್ಲೋಕ ಶುರುವಾಗುತ್ತೆ ಯದಾ ಮತ್ತೆ ಮುಗಿಯುತ್ತೆ ತದಾ. ಯದಾ ಅಂದ್ರೆ ಯಾವಾಗ, ಕೊನೆಗಾಯ್ತು ತದಾ ಆವಾಗ, ಯಾವಾಗ ಆವಾಗ. ಯಾವಾಗ ಏನಾಗುತ್ತೆ? ವಿನಿಯತಂ ಅಂದ್ರೆ ಒಂದು ಚಿತ್ತಂ ವಿನಿಯತಂ, ಮನಸ್ಸನ್ನು ಸಂಪೂರ್ಣವಾಗಿ ಏಕಾಗ್ರತ ಸ್ಥಿತಿಯಲ್ಲಿ ಯಾರು ತಂದಿರ್ತಾನೋ. ಮತ್ತೆ ನಿಸ್ಪೃಹ, ನಿಸ್ಪೃಹ ಅಂದ್ರೆ ಹೊರಗಡೆ ಯಾವುದೇ ತರದ ಒಂದು ಆಸೆಗಳು ಇಟ್ಕೊಳ್ಳಾರ್ದೆ, ಕ್ರೇವಿಂಗ್ಸ್ ಅಂತೀವಲ್ಲ, ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ಅಂತಾನೆ ಅದಿರುತ್ತೆ, ಅದನ್ನೆಲ್ಲ ಬದಿಗಿಟ್ಟು. ಕಾಮೇಭ್ಯ ಅಂದ್ರೆ ಪ್ರತಿಯೊಂದು ಇಂದ್ರಿಯ ವಸ್ತುಗಳ ಮೇಲೆ ಏನೇನಾದ್ರ ಅದ್ರ ವಿಚಾರಗಳು, ಇಂದ್ರಿಯ ವಸ್ತುನು ಇಂದ್ರಿಯಗಳು ಇಂದ್ರಿಯ ವಸ್ತುಗಳ ಮೇಲೆ ಇದು ಬೇಕು ಅದು ಬೇಕಂತ ಇರುತ್ತೆ, ಅದನ್ನು ಪಕ್ಕದಲ್ಲಿ ಕಾಮೇಭ್ಯ. ಅದನ್ನೆಲ್ಲ ಬಿಟ್ಟು ಯಾರು ವಿನೀತಂ ಈ ತರ ಸಂಪೂರ್ಣ ಒಂದು ಕಂಟ್ರೋಲ್ ಅಲ್ಲಿ ಇರ್ತಾರೋ, ಯುಕ್ತ ಅಂತ ಒಂದು ವ್ಯಕ್ತಿ ಯುಕ್ತನಾಗಿರ್ತಾನೆ ಅಂತ ಹೇಳಿದ್ರೆ ಪರ್ಫೆಕ್ಟ್ ಯೋಗದಾಗ ಆತಿದ್ದಾನೆ. ಯಾವಾಗ? ತದಾ ಅವಾಗೆ, ಯಾವಾಗೆ ಅವಾಗೆ, ತದಾ ಯದಾ. ಸೊ ಇಲ್ಲೇನಾಯ್ತು, ಇಲ್ಲಿ ಮತ್ತೆ ಅಲ್ಲಿಗೆ ಬಂತು ನೋಡಿ, ಮನಸ್ಸನ್ನ ಸಂಪೂರ್ಣ ಏಕಾಗ್ರತ ಮಾಡು, ಇಂದ್ರಿಯಗಳನ್ನು ಕೂಡ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡು, ಎಲ್ಲ ನಿನ್ನ ಶಕ್ತಿಯನ್ನೇನಿದೆ ಆ ಒಂದು ಆತ್ಮದ ಮೇಲೆ ನೀನು ಅದನ್ನ ಏಕಾಗ್ರತೆಯಿಂದ ಸ್ಥಿರವನ್ನಾಗಿ ಮಾಡು. ಸೊ ಅಂತ ವ್ಯಕ್ತಿಗೆ ಯೋಗದಲ್ಲಿದ್ದಾನೆ ಅಂತ ಹೇಳ್ತಾರೆ. ಅಂತ ವ್ಯಕ್ತಿಗೆ ಯೋಗಿ ಅಂತಾರೆ. ಯಾರು ಯೋಗದಲ್ಲಿರ್ತಾನೋ ಆತ ಯೋಗಿ. ಮತ್ತೆ ಯಾರು ಯೋಗದಲ್ಲಿದ್ದಾರೆ? ಈ ರೀತಿ ಸಂಪೂರ್ಣ ಡಿಸಿಪ್ಲಿನ್ ಇಂದ ಮನಸ್ಸನ್ನು ಏಕಾಗ್ರತೆಯಲ್ಲಿ ತಂದ್ಕೊಂಡ, ಆ ವಿಚಾರ ಈ ವಿಚಾರ, ಈ ವಸ್ತು ಬೇಕು ಆ ವಸ್ತು ಬೇಕು, ಇದನ್ನ ಅನುಭವಿಸ್ಬೇಕು ಅದನ್ನ ಅನಿಸ್ಬೇಕು ಅಂದ್ರೆ ಅದನ್ನೆಲ್ಲ ಆತ ಹಿಡ್ಕೊಂಡು ತನ್ನ ಒಳಗಡೆ ಇರ್ತಕ್ಕಂಥ ಆ ಚೈತನ್ಯ ಶಕ್ತಿಯ ಮೇಲೆ ಸಂಪೂರ್ಣ ಧ್ಯಾನ ಇಟ್ಟಿದ್ದಾನೆ. ಇಂಥ ಒಂದು ವ್ಯಕ್ತಿಗೆ ಪರಮಾತ್ಮ ಮುಂದೆ ಹೇಳ್ತಾನೆ, 47ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯಾರು ಈ ಒಂದು ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ತರ ಮನಸ್ಸು ಯಾವ ಯೋಗಿಗಳು ನನ್ನ ಮೇಲೆ ಸದಾ ಇಟ್ಟಿರ್ತಾರೋ ಅವರು ಸರ್ವಶ್ರೇಷ್ಠರು ಅಂತ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಇದೇ ಚಾಪ್ಟರ್ 47ನೇ ಶ್ಲೋಕದಲ್ಲಿ ಪರಮಾತ್ಮನೇ ಹೇಳ್ತಾನೆ. ಯಾರಪ್ಪ ಪರಮಾತ್ಮನಿಗೆ ಶ್ರೇಷ್ಠರು ಅಂದ್ರೆ ಈ ತರದ ಯೋಗಿಗಳು. ಇಲ್ಲಿ ಬರೀ ಯೋಗದ ಬಗ್ಗೆ ಹೇಳಿದ್ರೆ, ಇನ್ನ ಭಕ್ತಿ ಬಗ್ಗೆ ಹೇಳಿಲ್ಲ. 47ನೇ ಶ್ಲೋಕದಲ್ಲಿ ಭಕ್ತಿ ಬಗ್ಗೆ ಕೂಡ ಹೇಳ್ತಾರೆ. ಇಲ್ಲಿ ಮತ್ತೆ ಎಲ್ಲಿಗೆ ಬರ್ತೀವಿ ನಾವು? ವಿಚಾರ, ನಮ್ಮ ಇಂದ್ರಿಯಗಳು, ಮನಸ್ಸು, ಹೊರಗಡೆ ಇಂದ್ರಿಯಗಳ ವಸ್ತುಗಳು. ಇದು ಏನಾಗುತ್ತೆ, ನಾವೇನೋ ನಮಗೆ ಅಧಿಕಾರ ಬಹಳ ಇದೆಯಪ್ಪ ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಅಂತ ನಾವು ಅನ್ಕೊಂತೀವಿ. ಮತ್ತೆ ನಾವು ಇದು ಮಾಡ್ಲಿಲ್ಲ ಅಂದ್ರೆ ಹೇಗೆ? ನಾವು ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ ನಾವು ಯಾವ ರೀತಿ ಜೀವನ ಮಾಡೋದು ಹಾಗೆ ಅಂತ ನಾವು ಅನ್ಕೊಂತೀವಿ ನೋಡಿ. ಇದು ಯಾರು ಅನ್ಕೊಂತ ಇದ್ದಾರೆ? ಇದನ್ನ ನಮ್ಮಲ್ಲಿರ್ತಕ್ಕಂಥ ಆ ಒಂದು ಅಹಂಭಾವ ಅಂದ್ರೆ ನಾನು ಅಂತ ನಮ್ಮಲ್ಲಿ ಏನಿದೆಯಲ್ಲ ಅದು ನಮಗೆ ಮತ್ತೆ ಮತ್ತೆ ಹೇಳುತ್ತೆ, ಅರೆ ಮಾಡ್ಬೇಕು ಇದನ್ನ, ನಾವು ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಮಾತಾಡ್ತೀನಿ. ಮೊದಲನೇದಾಗಿ ಈ ನಾನು ಅನ್ನೋದು ಇಲ್ಲಿ ಫ್ರಾಡ್. ಅದು ಇಲ್ಲೇ ಇಲ್ಲ. ಅದು ಎಲ್ಲಿಂದ ಬಂದಿದೆಯೋ ಯಾರಿಗೂ ಹೇಳದೆ ಕೇಳದೆ ಬಂದು ಇಷ್ಟೆಲ್ಲ ನಾಟಕ ಆಡ್ತಾ ಇದೆ ನಮ್ಮ ಜೀವನದಲ್ಲಿ. ನಮ್ಮ ಸ್ವರೂಪ ದೇಹದಲ್ಲಿ ಏನೇನಿದೆ ಅದನ್ನ ಇನ್ನೊಮ್ಮೆ ಒಂದ್ಸರ್ತಿ ನೋಡೋಣ. ನಾವು ನಮ್ಮ ದೇಹ ರಚನೆ,
37 ಲಕ್ಷ ಕೋಟಿ ಜೀವಕೋಶಗಳಿರ್ತಕ್ಕಂಥ ಈ ದೇಹ, ಅದರಲ್ಲಿ 200 ವಿಧ ವಿಧವಾದ ಜೀವಕೋಶಗಳು, 200 ವಿಧ ವಿಧವಾದ. ಸೊ ನಾ 200 ಎಲ್ಲಾನು ಪೂರ ಲಿಸ್ಟ್ ಹೇಳೋದಿಲ್ಲ, ಅದರಲ್ಲಿ ಇಂಪಾರ್ಟೆಂಟ್ ಯಾವ್ದಾವ ಹೇಳ್ತೀನಿ. ಮೊದಲನೇದೇನಾಯ್ತು, 37 ಲಕ್ಷ ಕೋಟಿ ಜೀವಕೋಶ, 200 ವಿಧ ವಿಧವಾದ ಜೀವಕೋಶಗಳು. ಮುಖ್ಯವಾಗಿ 10,000 ಕೋಟಿ ಚರ್ಮದ ಜೀವಕೋಶಗಳು, 10,000 ಕೋಟಿ ಮೆದುಳಿನಲ್ಲಿ ನ್ಯೂರಾನ್ಸ್ ಅಂತ ನಾವು ನಿನ್ನೆ ಏನ್ ಮಾತಾಡಿದ್ವಿ, ಎಲ್ಲ ಒಂದೇನು ವಿಚಾರ ಮೆದುಳಲ್ಲಿ ತಗೊಂಡು ಹೋಗುತ್ತಲ್ಲ ನ್ಯೂರಾನ್ಸ್, ಆ ದಾರಿಗೆ ಪಾತ್ವೇಸ್, ಅದು 10,000 ಕೋಟಿ ದಾರಿಗಳಿದಾವೆ, ನರಗಳಿದಾವೆ ಮೆದುಳಲ್ಲಿ. ಸುಮಾರು 40,000 ರಿಂದ 60,000 ವಿಚಾರಗಳು ಪ್ರತಿಯೊಂದು ಮೆದುಳಲ್ಲಿ ಪ್ರತಿ ದಿನ ಬರುತ್ತೆ. 6 ಕೋಟಿ ಇಂದ್ರಿಯಗಳ ಗ್ರಹಿಸುವ ಒಂದು ಜೀವಕೋಶಗಳು. ಅಂದ್ರೆ ಎಲ್ಲಾದ್ರೂ ಬಿಸಿ ತಟ್ಟು ಅದನ್ನ ನಮಗೆ ಮೆದುಳಿಗೆ ಹೇಳುತ್ತೆ, ಇಲ್ಲಿ ಬಿಸಿ ಇಷ್ಟು ಈ ಪ್ರಮಾಣದಲ್ಲಿದೆ, ಇಲ್ಲಿ ಚಳಿ ಇಷ್ಟಿದೆ, ಇಲ್ಲಿ ಈ ತರದ್ದು ಸುವಾಸನೆ ಬರ್ತಾ ಇದೆ, ಇಲ್ಲಿ ಈ ತರದ್ದು ಒಂದು ರುಚಿ ಇದೆ. ಇವೆಲ್ಲ ಅಲ್ಲಿರೋದು 6,000 ಕೋಟಿ. ಆಮೇಲೆ 13 ಕೋಟಿ ಕಣ್ಣುಗಳಲ್ಲಿ ಜೀವಕೋಶಗಳು, 13 ಕೋಟಿ ಬರೀ ಕಣ್ಣಲ್ಲಿ ಮಾತ್ರ. ಆಮೇಲೆ ಬೇರೆ 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 ಬಣ್ಣಗಳನ್ನು ವ್ಯತ್ಯಾಸ ಮಾಡೋದಿಕ್ಕೆ ಏನ ಒಂದು ಶಕ್ತಿ ಇದೆಯಲ್ಲ, 1 ಕೋಟಿ ಬಣ್ಣಗಳಷ್ಟು ವ್ಯತ್ಯಾಸ ಮಾಡಂತ ಶಕ್ತಿ ಈ 2 ಕಣ್ಣಿಗಳಿದೆ. 1 ಕೋಟಿ ಕಲರ್ಗಳನ್ನ ವ್ಯತ್ಯಾಸ ಮಾಡ್ಬೋದು. ಇದನ್ನ ನಾವು ಬರೀ 1 7 8 10 20 ನಮಗೆ ಗೊತ್ತಷ್ಟೇ, ಆದರೆ ಶಕ್ತಿ ಕೊಟ್ಟಿರೋದು ಭಗವಂತ 1 ಕೋಟಿ ಕಲರ್ನ ಡಿಫ್ರೆನ್ಸ್ ಅಂತ. ಆಮೇಲೆ 1,000 ಮೂಗಿನಲ್ಲಿ ಜೀವಕೋಶಗಳು, ಏನು ಬರೀ ವಾಸನೆಯನ್ನು ಕಂಡಿಡ್ಕೊಂತ ಇರೋದು. ಆ ತರದ್ದು 1,000 ಜೀವಕೋಶಗಳು ಇದಾವೆ ಮೂಗಿನಲ್ಲಿ ಮಾತ್ರ. ಮತ್ತೆ ಎಷ್ಟರ ಮಟ್ಟಿಗೆ 50,000 ಬೇರೆ ಬೇರೆ ವಾಸನೆಗಳನ್ನು ಕಂಡಿಡಿಯುವಂತ ಶಕ್ತಿ ಇರ್ತಕ್ಕಂಥ ಈ ಮೂಗಿಗೆ. ಇಡೀ ದೇಹದಲ್ಲಿ ಸುಮಾರು 6 ಲೀಟರ್ ರಕ್ತ ಇದೆ, 4,200 ಕೋಟಿ ಬ್ಲಡ್ ವೆಸಲ್ಸ್ ಇದಾವೆ, 30 ಲಕ್ಷ ಕೋಟಿ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು. ಪ್ರತಿ ಒಂದು ಆರೋಗ್ಯದ ದೇಹ 23,040 ಶ್ವಾಸಗಳನ್ನು ಪ್ರತಿ ದಿನಕ್ಕೆ ತಗೊಳುತ್ತೆ. 1,15,200 ಹೃದಯದ ಹೊಡೆತ ಪ್ರತಿದಿನ. 640 ದೇಹದಲ್ಲಿ ಮಸಲ್ಸ್, ಮಾಂಸಖಂಡಗಳು, 360 ಜಾಯಿಂಟ್ಗಳು, ಎಲುಬಿನ ಜಾಯಿಂಟ್ಗಳು, ಸುಮಾರು 1 ಲಕ್ಷ ಹೇರ್ ಫಾಲಿಕಲ್ಸ್ ಅಂದ್ರೆ ಕೂದಲು, 80 ರಿಂದ 100 ಪ್ರತಿದಿನ ಬಿದ್ದು ಹೋಗುತ್ತೆ. 800 ml ನಮ್ಮಲ್ಲಿ ಬೆವರು ಪ್ರತಿದಿನ ತಯಾರಾಗುತ್ತೆ, ದೇಹದಿಂದ ಹೊರಗಡೆ ಬರುತ್ತೆ. ಇಷ್ಟೆಲ್ಲ ಇರ್ತಕ್ಕಂಥ ದೇಹ ಈ ಪರಮಾತ್ಮ ನಡೆಸ್ತಾ ಇದ್ದಾನೆ. ಇಲ್ಲಿ ನಾವು ಅಂತ ಎಲ್ಲಿ ಬಂತೇಳಿ, ಇದನ್ನ ಸ್ವಲ್ಪ ವಿಚಾರ ಮಾಡಿ. ನಾವು ನಮ್ಮ ಆಸೆ ಅದು ಇದು ಅಂತೆಲ್ಲ ನಾವು ಹೇಳ್ತಾ ಇದೀವಿ, ಸರಿ. ಇವಾಗ ನಮ್ಗೆ ಏನ್ ಸ್ಪಷ್ಟ ಆಯ್ತು, ಆ ಅಹಂ ಅನ್ನೋದು ಎಲ್ಲಿಂದೋ ಬಂದಿದೆ ಅಂತ ಗೊತ್ತಾಯ್ತು. ಈ ಸಂಪೂರ್ಣ ದೇಹದಲ್ಲಿ ಇರ್ತಕ್ಕಂಥದ್ದು ಪರಮಾತ್ಮ ಅಂತ ನಮಗೆ ಗೊತ್ತಾಯ್ತು. ಮತ್ತೆ ಇವಾಗ ನಮಗೆ ಕಷ್ಟ ಸುಖ ಯಾಕೆ ಬರ್ತಾ ಇದೆ ಅಂತ ಅದನ್ನು ಗೊತ್ತಾಯ್ತು. ನಮ್ಮ ಕರ್ಮದ ಪ್ರಕಾರ ಬರ್ತಾ ಇದೆ. ನಾವು ಅಜ್ಞಾನದಲ್ಲಿ ಹುಟ್ಟಿದೀವಿ, ಅಜ್ಞಾನದಲ್ಲಿ ಇಲ್ಲಿವರೆಗೂ ಇದ್ದೀವಿ. ನಾವು ಏನೇನು ಕರ್ಮಗಳು ಮಾಡಿದೀವೋ ಹಿಂದೆ, ಅದರ ಒಂದು ಒಳ್ಳೆಯದು ಮತ್ತೆ ಕೆಟ್ಟದು ನಮಗೆ ಸುಖ ಮತ್ತು ದುಃಖದ ರೂಪದಲ್ಲಿ ನಮಗೆ ಬರ್ತಾ ಇದೆ.
ಆದ್ರೆ ಆ ಪರಮಾತ್ಮನೇ ಹೇಳ್ತಾ ಇದ್ದಾನೆ, ಏನಪ್ಪಾ, ಯಾವಾಗ ನಿನ್ನ ಪುಣ್ಯ ಫಲಿಸ್ತದೋ ನಾನು ನಿನಗೆ ಈ ಆತ್ಮವಿದ್ಯೆ ಕೊಡ್ತೀನಿ. ಈ ಆತ್ಮವಿದ್ಯೆಯನ್ನು ತಿಳ್ಕೊಂಡು ಆವಾಗ ನಿನ್ನ ಈ ದೇಹೋಹಂ ಏನ್ ಭಾವ ಐತೆ, ದೇಹದ ಭಾವ ನಿನಗೇನೈತೆ ಅದನ್ನ ಬಿಡಪ್ಪ. ನೀನು ಕರ್ತೃತ್ವ, ಭೋಕ್ತೃತ್ವ, ಜೀವತ್ವ, ದೇಹೋಹಂ ಇವೆಲ್ಲ ಬಿಟ್ಟು ನಿನ್ನಲ್ಲಿ ಇರ್ತಕ್ಕಂಥದ್ದು ಸಂಪೂರ್ಣ ಆ ಪರಮಾತ್ಮನೇ, ಬೇರೆ ಏನಿಲ್ಲ. ಇಷ್ಟು ಒಂದು ನಿಮಗೆ ಸುಮ್ಮನೆ ನಾವೊಂದು ಲಿಸ್ಟ್ ಕೊಟ್ಟಿದ್ದೀನಿ ಅಷ್ಟೇ. ಇನ್ನ ಇದು ಲಿಸ್ಟ್ ಮಾಡ್ಕೊಂತ ಹೋದ್ರೆ ಎಷ್ಟಿದೆಯೋ ಏನೋ. 23,000 ಚಿಲ್ಲರೆ ಉಸಿರು, 1,15,000 ಚಿಲ್ಲರು ಹೃದಯದ ಹೊಡಿತ, ಎಷ್ಟು ಇದರಲ್ಲಿ ಗಮ್ಮತ್ತಿದೆ ನೋಡಿ. ಇದು ನಾವು ಏನ್ ಮಾಡಿದೀವಿ ಇದರಲ್ಲಿ? ನಾವಲ್ಲೇನೋ ಒಂದು ನಮ್ಮ ಆಸೆ ತಗೊಂಡ್ ಬಂದ್ವಿ ಅಲ್ಲಿ. ಇಲ್ಲೇ ನೋಡಿ, ಮತ್ತೆ ಆಸೆ ಕೂಡ ಬಗ್ಗೆ ನಾನು ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ಹೇಳ್ತೇನೆ ನಿಮಗೆ. ಯಾಕೆಂದ್ರೆ ಎಲ್ಲಿವರೆಗೂ ನಾವೇನಿದೆ ಪ್ರಾಕ್ಟಿಕ್ಯಾಲಿಟಿ ಅರ್ಥ ಮಾಡ್ಕೊಳಂಗಿಲ್ಲಲ್ಲ, ಅಲ್ಲಿವರೆಗೂ ಮನಸ್ಸು ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಆಸೆಗಳು ಬರ್ಲಿ, ಎಲ್ಲಿವರೆಗೂ ಆಸೆ ಬಂದೇ ಬರುತ್ತೆ. ಯಾಕೆ? ಕರ್ಮದ ಪ್ರಕಾರ ನಿಮಗೆ ಒಳ್ಳೇದು ಕೆಟ್ಟದ್ದು ಕೊಡ್ಲೇಬೇಕಲ್ಲ ಪರಮಾತ್ಮ. ಇವಾಗ ನಿಮ್ಗೆ ಎಲ್ಲಾದ್ರೂ ಒಂದು ಲಾಭ ಬರ್ಬೇಕು ಅಂತಿದ್ರೆ ಏನ್ ಮಾಡ್ತಾನೆ? ಯಾವುದೋ ಒಂದು ವ್ಯಕ್ತಿ ಒಂದು ವಿಚಾರ ನಿಮಗೆ ಗೊತ್ತಾಗುತ್ತೆ, ಅರೆ ಇದನ್ನ ಮಾಡ್ಬೋದಲ್ಲ, ನಾನು ಈ ವ್ಯಾಪಾರ ಮಾಡ್ಬೋದಲ್ಲ ಅಂತ ನಿಮಗೊಂದು ವಿಚಾರ ಬರುತ್ತೆ. ಅವಾಗ ಏನಾಗುತ್ತೆ, ನಿಮಗ್ ಗೊತ್ತಿಲ್ಲ, ಸುಮ್ಮನೆ ಕೂತಿದ್ದೀರ, ಒಂದು ವಿಚಾರ ಬಂತು, ಅರೆ ಈ ವ್ಯಾಪಾರ ಯಾಕೆ ಮಾಡ್ಬಾರ್ದು? ಇಲ್ಲ ಯಾರೋ ಒಬ್ರು ಬರ್ತಾರೆ, ಏನ್ ದಣಿ ವ್ಯಾಪಾರ ಮಾಡ್ಬೇಕಿಲ್ಲ, ಚೆನ್ನಾಗೈತೆ ಅಂತ ಕೇಳಿದನ್ ನೋಡು ಅಂತಾರೆ. ಹೌದಾ, ಸರಿ ಅಂತ ಯಾರಿಗೋ ಫೋನ್ ಮಾಡ್ತೀರ, ಅವನ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ. ಅವಾಗ ಇನ್ನಿಷ್ಟು ಇಂಟ್ರೆಸ್ಟ್ ಬರುತ್ತೆ ನಿಮಗೆ. ಮತ್ತೇನ್ ಮಾಡ್ತೀರಾ ನೀವು? ಯಾರಿಗೋ ಫೋನ್ ಮಾಡ್ತೀರಿ, ಅವ್ರು ಹೇಳ್ತಾರೆ, ನಿಮ್ಗೆ ಏನ್ ತೊಂದರೆ ಇಲ್ಲ ರೀ, ನಾನೆಲ್ಲ ಪೂರಾ ಗೈಡೆನ್ಸ್ ಕೊಡ್ತೀನಿ, ಮಾಡೋಣ ಅಂತಾನೆ. ಅವಾಗ ನೀವು ಆ ವ್ಯಾಪಾರದಲ್ಲಿ ನೀವು ಕೈ ಹಾಕ್ತೀರಾ. ನಿಮ್ಮ ಪೂರ ನಿಮ್ಮ ಮನಸ್ಸು ಮತ್ತೆ ನಿಮ್ಮ ದುಡ್ಡು ಆಮೇಲೆ ನಿಮ್ಮ ಸಂಪೂರ್ಣ ಶ್ರಮ ಎಲ್ಲ ಹಾಕಿ ನೀವು ಆ ವ್ಯಾಪಾರ ಮಾಡ್ತೀರಾ. ಮಾಡಿದಾಗೆ ನಿಮಗೆ ಪುಣ್ಯ ಇತ್ತು, ಅದರಿಂದ ಲಾಭ ಬರುತ್ತೆ. ಇಲ್ಲ ನುಕ್ಸಾನ್ ಆಗೋದಿತ್ತು, ಅದರಲ್ಲಿ ನುಕ್ಸಾನ ಕೂಡ ಆಗುತ್ತೆ. ಇವತ್ತು ನೋಡಿ, ಜೀವನದಲ್ಲಿ ಎಲ್ಲ ವಿಷಯದಲ್ಲಿ ನಮಗೆ ಪ್ರತಿಯೊಂದು ಹೆಜ್ಜೆಗೆ ಚಾಯ್ಸ್ ಅಂತ ಇತ್ತು. ಅದು ನಿಮ್ಮ ವಿದ್ಯಾಭ್ಯಾಸನೇ ಆಗ್ಲಿ, ಯಾವ ಶಾಲೆಯಲ್ಲಿ ಓದ್ಬೇಕನ್ನೋದಾಗ್ಲಿ, ಆಮೇಲೆ ಮುಂದೆ ನಿಮ್ಗೆ ಯಾವ ಪ್ರೊಫೆಷನ್ ಚೂಸ್ ಮಾಡಬೇಕು, ಇಲ್ಲ ನಾನು ಮೋಡ್ ಆಫ್ ಲಿವಿಂಗ್ ನಾನು ಚೂಸ್ ಮಾಡಬೇಕು, ಅದಕ್ಕೂ ನಿಮಗೆ ಚಾಯ್ಸ್ ಇತ್ತು. ಮದುವೆ ಯಾರನ್ನ ಮಾಡ್ಕೋಬೇಕು ಅನ್ನೋದು ಅದಕ್ಕೂ ಚಾಯ್ಸ್ ಇತ್ತು ನಿಮಗೆ. ಪ್ರತಿ ಒಂದು ಕಡೆ ನಾವು ಯಾಕೆ ಇದೆಲ್ಲ ಸಮಯಕ್ಕೆ ಋಣಾನುಬಂಧದಿಂದ ಬರ್ತಾ ಇರುತ್ತೆ. ಎಲ್ಲಿ ನಮ್ಮ ಋಣ ಇರುತ್ತೋ ಅಲ್ಲಿ ಅವ್ರ ವಿಚಾರಕ್ಕೆ ನಾವು ಮಾಡ್ತೀವಿ, ಅದಾಗೆ ಆಗುತ್ತೆ. ಇವಾಗ ನಾವು ನಾನು ಏನ್ ಮಾಡ್ಕೊಂಡಪ್ಪ, ಖುಷಿ ಪಡೋದು ಅವಶ್ಯಕತೆ ಇಲ್ಲ, ದುಃಖ ಪಡೋದು ಅವಶ್ಯಕತೆ ಇಲ್ಲ, ಎಕ್ಸೆಪ್ಟ್ ಮಾಡಬೇಕು. ಯಾಕೆ? ಇಲ್ಲಿ ನೀನಲ್ಲ, ನೀನು ಬರೀ ಸಾಕ್ಷಿ ರೂಪ. ಇದರಲ್ಲಿ ಏನೇನ್ ಬಂದಿದೆಯೋ ನೀನ್ ಇದನ್ನ ಅನುಭವಿಸ್ತಾನೆ ಇಲ್ಲ. ಯಾರು ಅನುಭವಿಸ್ತಾ ಇದಾರೆ? ಮತ್ತೆ ಈ ದೇಹ ಮತ್ತು ಈ ಬುದ್ಧಿ ಇವೆರಡು ಅನುಭವಿಸ್ತಾ ಇದ್ದಾವೆ. ನೀವು ಬರೀ ಸಾಕ್ಷಿ ರೂಪದಿಂದ ನೋಡ್ತಾ ಇದ್ದೀರ. ನಾನು ಅಂತ ಮತ್ತೆ ಅದರಲ್ಲಿ ತಗೊಂಡ್ ಬರೋದು ಮೂರ್ಖತನ. ಏನೇನ್ ಬಂದಿದೆಯೋ ಅದು ಪರಮಾತ್ಮನ ಪ್ರಸಾದ ಅಷ್ಟೇ. ಅದು ಯಾರಿಗ್ ಬಂದಿದೆ? ಈ ದೇಹ ಮತ್ತು ಈ ಬುದ್ಧಿಗೆ ಬಂದಿದೆ. ಆ ಒಂದು ಭಾವನೆ, ಸಾಕ್ಷಿ ರೂಪ ಭಾವನೆ, ಅದನ್ನ ಅಭ್ಯಾಸ ಮಾಡ್ಬೇಕು. ಇವಾಗ ನನ್ನ ಹೆಸರು ರಾಮು ಇದೆ ಅಂದ್ರೆ, ನಾನು ಊಟ ಮಾಡ್ಬೇಕಾದ್ರೆ ಓಹೋ ರಾಮು ಊಟ ಮಾಡ್ತಾ ಇದ್ದಾನೆ, ನಾನೇನ್ ಒಂದು ಫೋನ್ ಮಾಡಿರ್ತೇನೆ ಯಾರಿಗೂ, ರಾಮು ಫೋನ್ ಮಾಡ್ತಾ ಇದ್ದಾನೆ, ರಾಮು ಕಾರ್ ಓಡಿಸ್ತಾ ಇದ್ದಾನೆ, ರಾಮು ಯಾರತ್ರನೋ ವಾರ್ತಾಲಾಪ ಮಾಡ್ತಾ ಇದ್ದಾನೆ, ರಾಮು ಈ ಕೆಲಸ ಮಾಡ್ತಾ ಇದ್ದಾನೆ, ರಾಮು ಆ ಕೆಲಸ ಮಾಡ್ತಾ ಇದ್ದಾನೆ, ನಾನು ಮಾಡ್ತಾ ಇದ್ದೀನಿ ಅಂತ ಮಾತ್ರ ಇರಬಾರ್ದು. ಓಕೆ, ಇಲ್ಲಿ ಮುಂದುವರೋಣ. ಇಲ್ಲೇನಾಯ್ತು? ಇಲ್ಲಿ ನಮ್ಮ ಪ್ರಾರಬ್ಧ ಕರ್ಮದಿಂದ ನಮಗೆ ಆಸೆ ಬಂತು. ಆ ಆಸೆಯಿಂದ ನಾವು ಕಾರ್ಯರೂಪರಾಗ್ತೀವಿ, ಕಾರ್ಯ ಮಾಡ್ತಾ ಹೋಗ್ತೀವಿ ನಾವು. ಇಲ್ಲಿ ಯಾವುದೇ ಒಂದು ಪರಿಸ್ಥಿತಿ ಬಂದಾಗ ಏನಾಯ್ತು, ನಿಮಗೆ ಪುರುಷಾರ್ಥ ಅಂತ ಒಂದು ನಿಮ್ಮ ಹತ್ರ ಇದೆ. ಅದರಿಂದ ನೀವು ಒಳ್ಳೇದಾದ್ರೂ ಮಾಡ್ಬೋದು, ಮುಂದೆ ಕೆಟ್ಟದಾದ್ರೂ ಮಾಡ್ಬೋದು. ಆದ್ರೆ ಆ ಪುರುಷಾರ್ಥನ ನೀವು ಯಾವಾಗ ತಿಳ್ಕೊಂಡಿರ್ತೀರ, ಓಹೋ ನನಗೂ ಇಲ್ಲೊಂಥರ ಚಾಯ್ಸ್ ಇದೆ ಇಲ್ಲಿ,
ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ, ಇದನ್ನ ನಾನು ಯಾವ ರೀತಿ ಈ ಪರಿಸ್ಥಿತಿಯಲ್ಲಿ ಇರ್ಲಿ. ಇವಾಗ ನೋಡಿ, ನಮಗೆ ಕಟ್ಟಿ ಹಾಕ್ದಂಗೆ ಆಯ್ತಲ್ಲ ಮನೇಲಿ. ಇನ್ನ ಅಲ್ಲಿ ನಿಮ್ಗೇನಿಲ್ಲ, ಇಲ್ಲಿ ಬಾಂಬೆಲ್ ಮಾತ್ರ ಸಂಪೂರ್ಣ ಕಟ್ಟಿ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಪುರುಷಾರ್ಥದಿಂದ ನಾನು ಏನ್ ಮಾಡ್ಬೇಕಪ್ಪ? ಇವಾಗ ನಾನೇನು ಗೊಳೋ ಅಂತ ಅಳ್ಕಂತ ಕುಂದರ್ಲ, ಹಂಗೆ ಹಿಂಗಾಯ್ತು ಹಂಗಾಯ್ತು, ಇದು ಎದಕ್ಕನ ಬಂತಪ್ಪ ಈ ಪರಿಸ್ಥಿತಿ, ಹಂಗಂತ ಹಂಗ್ ಮಾತಾಡೋದಿದ್ಯಾ? ಇಲ್ಲ, ಇದನ್ನ ನಾವು ಒಳ್ಳೆ ರೀತಿಯಿಂದ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಒಳ್ಳೆ ಕೆಲಸ ಈ ಒಂದು ಸ್ಥಿತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ನಾವು ಆಲೋಚನೆ ಮಾಡಕ್ ದಾರಿ ಉಂಟಾ? ಎರಡೂ ಇದೆ ನೋಡಿ. ಸೊ ಈ ರೀತಿ ಪುರುಷಾರ್ಥದಿಂದ ನಾವು ಏನು ಒಳ್ಳೇದು ಕೆಟ್ಟದು ಮಾಡೋದು ನಾವು ಮಾಡ್ತಾ ಇರೋದು. ನಮ್ಮ ಪ್ರಾರಬ್ಧ ನಮಗೇನು ನಿಯಮಿತ ಇದೆ ಅಂದ್ರೆ ವಾಟ್ ವಿ ಡಿಸರ್ವ್ ಅದು ಕೊಡುತ್ತೆ, ನಾಟ್ ವಾಟ್ ವಿ ಡಿಸೈರ್. ನಾವೇನು ಇಚ್ಛೆ ಪಡ್ತೀವಿ ಅದು ಕೊಡೋದಿಲ್ಲ ಪ್ರಾರಬ್ಧ ನಮಗೆ. ನಮಗೆ ಏನು ನಿಯಮಿತ, ನಮಗೇನು ನಮ್ಮ ಅರ್ಹತೆ ಇರುತ್ತೆ ಅದನ್ನ ಕೊಡ್ತಕ್ಕಂಥದ್ದು ಪ್ರಾರಬ್ಧ. ಪುರುಷಾರ್ಥದಿಂದ ನಾವೇನ್ ಮಾಡ್ಬೋದಂದ್ರೆ, ನಾವು ಏನಾದ್ರೂ ಕೆಲಸ ಮಾಡ್ಬೋದು. ನಮ್ಮನ್ನ ಒಳ್ಳೆ ಹಂತಕ್ಕೆ ತಗೊಂಡೋಗಂತ ಕೆಲಸ ಮಾಡ್ಬೋದು. ಇಲ್ಲ ಅಂದ್ರೆ ಹಾಗಾಯ್ತು ಹೀಗಾಯ್ತು, ಅವ್ರ ಮೇಲೆ ಹೇಳಿ ಇವ್ರ ಮೇಲೆ ಹೇಳಿ ನಾವ್ ಇನ್ನ ನಾಶ ಆಗೋದಕ್ಕೆ ಕೂಡ ಆ ಪರಿಸ್ಥಿತಿಗಳು ತಗೊಂಡೋಗ್ಬೋದು. ಸೊ ಇಲ್ಲಿ ಬುದ್ಧಿವಂತಿಕೆ ಇದ್ದಾಗ, ಜ್ಞಾನದ ಒಂದು ಸಂಗಾತಿ ಇದ್ದಾಗ, ಸಜ್ಜನರ ಒಂದು ಸಂಗಾತಿ ಇದ್ದಾಗ ಏನಾಗುತ್ತೆ, ಪ್ರತಿಯೊಂದು ಹೆಜ್ಜೆಯಲ್ಲಿ ಪುರುಷಾರ್ಥಕ್ಕೆ ಏನ್ ಮಾಡ್ತೀವಿ ನಾವು? ಹೆಚ್ಚಿನದಂದ್ರೆ ಆ ಭಗವಂತನೇ. ಆತನ ಹತ್ರ ಹೋಗ್ಲಿಕ್ಕೆ ನಾವು ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದೆಲ್ಲ ನಾವು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಸತ್ಸಂಗ ಬೇಕು ಅಂತ ಹೇಳೋದು. ಇವಾಗ ಪ್ರತಿಯೊಂದು ವ್ಯಕ್ತಿ ಜೀವನ ಸ್ಟಾರ್ಟ್ ಮಾಡಿರ್ತಾರೆ ಅಂದ್ರೆ 25 ಆಗಿರುತ್ತೆ, 30 ವಯಸ್ಸಾಗಿರುತ್ತೆ, 35 ಆಗಿರುತ್ತೆ. ಏನೇನೋ ವ್ಯಾಪಾರ ಮಾಡಬೇಕು, ಉದ್ಯಮ ಮಾಡಬೇಕು, ಇಲ್ಲ ಒಂದು ಪ್ರೊಫೆಷನ್ ಅಲ್ಲಿ ಹೋಗ್ಬೇಕು, ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ ಎಲ್ಲರಿಗೂ ಒಂದು ವಿಚಾರ ಇರುತ್ತೆ. ಆ ವಿಚಾರದಲ್ಲಿ ಏನಾಯ್ತು, ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಇದೆಲ್ಲ ತಿಳ್ಕೊಂಡ್ಮೇಲೆ ಇಲ್ಲಿ ಒಂದು ಪ್ರಾರಬ್ಧ ಅಂತ ಒಂದಿದೆ. ನಿಮಗೊಂದು ಉದಾಹರಣೆ ಕೊಡ್ತೇನೆ. ಇಲ್ಲಿ ನ್ಯೂ ಬಾಂಬೆಯಲ್ಲಿ ಒಬ್ಬನು ಬಿಲ್ಡರು, ಅವನು ಎಲ್ಲೋ UP ಇಂದ ಬಂದ ವ್ಯಕ್ತಿ. ಯಾವಾಗ? ಇಲ್ಲೊಂದು ಸುಮಾರು ಒಂದು 25-30 ವರ್ಷ ಮುಂಚೆ ಬಂದಿರೋ ವ್ಯಕ್ತಿ. ಅವಾಗಿನ್ನ ನ್ಯೂ ಬಾಂಬೆ ಆಗ್ತಾ ಇತ್ತು. ಅವಾಗ ಬಾಂಬೆ ಮಾತ್ರ ಇತ್ತು, ನ್ಯೂ ಬಾಂಬೆ ಅವಾಗ ತಯಾರಾಗ್ತಾ ಇತ್ತು. ಅವಾಗ ಬಂದು ಅವನು ಏನೇನೋ ಲ್ಯಾಂಡ್ ಡೀಲ್ಸ್ ಮಾಡ್ತಾ ಹೋಗಿ 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 ಇವತ್ತು ಸುಮಾರು ಒಂದು 5,000-6,000 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಮನುಷ್ಯ ಆತ. ಎಷ್ಟು ಓದಿದ್ದಾನೆ? 4ನೇ ಕ್ಲಾಸ್. ಆಮೇಲೆ ಅವನ ಆಫೀಸ್ಗೆ ಹೋಗಿ ನೋಡ್ಬೇಕು ನೀವು, ಅವನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂದಿರ್ಲಿ ತೊಂದರೆ ಇಲ್ಲ, ಅವನ್ ಕಾಲ್ ಟೇಬಲ್ ಮೇಲೆ ಇಟ್ಟು ಮಾತಾಡ್ತಾನೆ. ಆಮೇಲೆ ಪಾನ್ ಇಟ್ಕೊಂಡು ಎದುರಿಗೇನೆ ಉಗುಳ್ತಾ ಇರ್ತಾನೆ. ಆ ಒಂದೇನೋ ಇದು ಭರಣಿ ಇಟ್ಕೊಂಡು ಬಗ್ಲಿಗೆ, ಮಾತಾಡಕ್ ಬರಂಗಿಲ್ಲ. ಇದು ಇಂತಹ ಒಂದು ವಿಚಾರ ಬರುತ್ತೆ, ಏನಪ್ಪ ಇದು ಪರಮಾತ್ಮರಿ ಇದನ್ನತ್ರ ಏನೊಂದು ಇದೆ ಅಂತ ಇವನಿಗೆ ಇಷ್ಟು ಸಂಪಾದಿಸ್ಲಿಕ್ಕೆ ಸಾಧ್ಯ ಆಯ್ತು. ಇವನಿಗೆ ಇಷ್ಟು ಐಶ್ವರ್ಯ ಬರ್ಲಿಕ್ಕೆ ಏನ್ ಕಾರಣ? ಇವನಲ್ಲಿ ಅವ್ನ್ ಮಾತಾಡಿದ್ರೆ ನೀವು 5 ನಿಮಿಷ ಕೂಡಕ್ಕಾಗೋದಿಲ್ಲ ಅಲ್ಲಿ, ಆ ತರ ಮಾತಾಡ್ತಾನೆ. ಸುಮಾರು ಒಂದು 25,000 ಸ್ಕ್ವೇರ್ ಫೀಟ್ ಮನೇಲಿ ಇರ್ತಾನೆ. ಟೆರೆಸ್ ಮೇಲೆ ಹೆಲಿಪ್ಯಾಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಒಂದು ಮಾತಾಡೋ ಶೈಲಿ ಇಲ್ಲ, ಕೂಡೋ ಶೈಲಿ ಇಲ್ಲ, ಒಂದು ನಡೆಯೋ ಶೈಲಿ ಇಲ್ಲ, ಏನು ಇಲ್ಲ ಅವನಿಗೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ಲ, ಯಾರ ಹಣೆ ಬರದಲ್ಲಿ ಏನ್ ಬರ್ದಿದೆಯೋ ಅದು ಬಂದೇ ಬರುತ್ತೆ. ನಾವು ಸುಮ್ಮನೆ ಇಲ್ಲಿದ್ದು ವಿಚಾರ ಮಾಡ್ತೀವಿ. ನಾವು ನಿಮಗೆ ಯಾವ್ದಾದ್ರು ಒಂದು ಆಸೆ ಬಂತು ಅಂದ್ರೆ ಅದು ನಿಮ್ಮ ಕರ್ಮ ಪ್ರಾರಬ್ಧದ ಪ್ರಕಾರ ಬಂದಿದೆ ಅಂತಾನೇ ವಿಚಾರ ಮಾಡಿ. ಆ ಆಸೆಯನ್ನ ನೀವು ಸರಿಯಾದ ರೀತಿಯಿಂದ ಗಮನ ಇಟ್ಟು ಅದನ್ನ ಏನೊಂದು ಸ್ಥಿತಿಗೆ ತಗೊಂಡು ಹೋಗ್ಬೇಕು ಅದ್ರ ಕಡೆ ನೀವು ಲಕ್ಷ್ಯ ಕೊಟ್ಟು ಕೆಲಸ ಮಾಡಿ. ಆಯ್ತು, ಒಳ್ಳೇದು. ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ಅಲ್ಲಿಗೆ.
ನಾವೇನ್ ಮಾಡ್ತೀವಿ, ಆಸೆ ಬರೋದು ತಪ್ಪಲ್ಲ, ಆದ್ರೆ ಅದೇನ್ ಆಸೆ ಬಂದಿರುತ್ತೆ ನೋಡಿ, ಯಾವಾಗ ಆಗೋದಿಲ್ಲಲ್ಲ ಅದನ್ನೇ ಇಟ್ಕೊಂಡು ಕೂಡ್ತೀವಿ ನೋಡಿ, ಅದು ನಮಗೆ ಎಲ್ಲಾ ರೀತಿಯಿಂದ ಮಾನಸಿಕ ರೋಗ ಕೊಡೋದಾಯ್ತು, ಚಿಂತೆ ಕೊಡೋದಾಯ್ತು, ಮತ್ತೆ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಏಳಿಗೆಗೆ ಧಕ್ಕೆ ಆಗ್ಲಿಕ್ಕೆ ಕಾರಣ ಅದೇ. ನೀವು ನಾನು ಸಾಕ್ಷಿ ರೂಪ ಅಂತ ಅನ್ಕೊಂಡು ಆ ಸ್ಥಿತಿಯಲ್ಲಿ ಇರಕ್ ಸಾಧ್ಯ ಉಂಟು ಅಂದ್ರೆ ಅದು ಹೈಯೆಸ್ಟ್ ಲೆವೆಲ್, ಅದು ಗೆದ್ದೋದ್ರಿ ನೀವು ಜೀವನದಲ್ಲಿ. ಇಲ್ಲ ಆಗೋದಿಲ್ಲ, ಕರ್ಮ ಸಿದ್ಧಾಂತವನ್ನು ತಿಳ್ಕೊಂಡು ನೀವು ಅದನ್ನ ಮಾಡ್ಕೊಳ್ಳಿ. ಆಂಟನಿ ಬೋರ್ಡೈನ್ ಅಂತೇಳಿ USA ದಲ್ಲಿ ಮ್ಯಾನ್ಹ್ಯಾಟನ್, ಅಲ್ಲಿ ಈಸ್ ಅ ಫೇಮಸ್ ಶೆಫ್ ಅಂದ್ರೆ ಅಡುಗೆ ಮಾಡುವ. ಸೊ ಆತನಲ್ಲಿ ಎಷ್ಟು ಒಂದು ಆತಂದು ಹೆಸರು ಬಂತು ನೋಡಿ, ಎಲ್ಲಾ ಪ್ರಖ್ಯಾತ ಊರುಗಳಲ್ಲಿ, ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಖ್ಯಾತ ಊರುಗಳಲ್ಲಿ ತಾನು ರೆಸ್ಟೋರೆಂಟ್ ಓಪನ್ ಮಾಡಿದ್ದಾನೆ, ಆಂಟನಿ ಬೋರ್ಡೈನ್ ಅಂತೇಳಿ. ಪ್ರತಿಯೊಂದು ರೆಸ್ಟೋರೆಂಟ್ ಅಲ್ಲಿ ಸುಮಾರು ಒಂದು 6 ತಿಂಗಳು ವೇಟಿಂಗ್ ಲಿಸ್ಟ್ ಇರುತ್ತೆ ನಿಮಗೆ ಲಂಚ್ ಅಥವಾ ಡಿನ್ನರ್ಗೆ ಅಲ್ಲಿ ಹೋಗಿ ತಿನ್ಬೇಕಂದ್ರೆ. ಇಬ್ರು ಊಟ, ಮೀಲ್ ಫಾರ್ 2 ಅಂತೀವಿ ನಾವು, ಇಬ್ರು ಊಟ ಮಾಡ್ಲಿಕ್ಕೆ ಸುಮಾರು 75,000ದಿಂದ 1,00,000 ರೂಪಾಯಿ ಖರ್ಚು ಅಲ್ಲಿ ಊಟ ಮಾಡೋದಕ್ಕೆ. ಮತ್ತೆ ಇದರಲ್ಲಿ ಯಾವ್ದು ಹೌದಪ್ಪ ಡ್ರಿಂಕ್ಸ್ ಎಲ್ಲ ಇದೆ ಅಂತ ಏನಿಲ್ಲ, ಅದಕ್ಕೆ ಬೇರೆ, ಮತ್ತೆ ಅದು ಎಷ್ಟಾದ್ರೂ ಹೋಗ್ಬೋದು, ವಿಪರೀತ ಕಾಸ್ಟ್ಲಿ ಹೋಗಿ. ಸಾಮಾನ್ಯ ಊಟ ಮಾಡ್ಬೇಕು ಅಂತಂದ್ರೆ ಇಷ್ಟು ಒಂದು 75,000ದಿಂದ 1,00,000 ರೂಪಾಯಿ ಖರ್ಚು. ಇಂಥ ವ್ಯಕ್ತಿ ಈ ಒಂದು ಸ್ಥಿತಿಗೆ, ಈತ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಈತ. ಈ ಒಂದು ಪರಿಸ್ಥಿತಿ, ಈ ಒಂದು ಸ್ಟೇಜ್ ಹೋದ ನೋಡಿ ಆಂಟನಿ ಬೋರ್ಡೈನ್ ಅಂತೇಳಿ. 2 ವರ್ಷದ ಕೆಳಗಡೆ ಈ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ. ಇದೇ ರೀತಿ ಒಂದು ಅಲ್ಲೇ ಮ್ಯಾನ್ಹ್ಯಾಟನ್ ನಲ್ಲಿ ಫ್ಯಾಷನ್ಗೆ ನಂಬರ್ 1 ಇನ್ USA, ಇವೆಲ್ಲ ಮ್ಯಾನ್ಹ್ಯಾಟನ್, ನ್ಯೂಯಾರ್ಕ್ ಇವೆಲ್ಲ ಊರುಗಳು. ಅಲ್ಲಿ ಕೂಡ ಇದೇ ರೀತಿ ಇನ್ನೊಂದು ಫ್ಯಾಷನ್ ಡಿಸೈನರ್ ವರ್ಲ್ಡ್ ಫೇಮಸ್, ಅವಳು ಕೂಡ ಅದೇ ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಇವ್ರು ನೋಡಿ, ಸಕ್ಸಸ್ ಎಲ್ಲ ಅಲ್ಲ ಜೀವನದಲ್ಲಿ, ಆದ್ರೆ ಏನು ಹಿಂದ್ಗಡೆ ಏನಿದೆ ಅಲ್ಲ ಅದನ್ನ ನಾವು ತಿಳ್ಕೋಬೇಕು. ಯಾವ ನಮ್ಮನ್ನ ಸಂಪೂರ್ಣವಾಗಿ ಈ ಪ್ರಕೃತಿ ಯಾವ ರೀತಿ ನಡೀತಾ ಇದೆ, ನಮ್ಮ ಜೀವನ ಯಾವ ರೀತಿ ನಡೀತಾ ಇದೆ, ಇದ್ರ ಹಿನ್ನೆಲೆ ಏನು, ಇದರ ಅಧಿಪತಿ ಯಾರು, ಇದರ ನಿಯಮಗಳೇನು, ಇವೆಲ್ಲ ತಿಳ್ಕೊಂಡಾಗೆ ಅವಾಗ ನಮಗೆ ಸಾಕಷ್ಟು ಶಾಂತಿ ಆಗುತ್ತೆ ಮನಸ್ಸು. ಮತ್ತೆ ಇಂಥವ್ರಿಗೆ ಏನ್ ಹೇಳ್ತಾರೆ ಹೇಳಿ, ಇಷ್ಟೆಲ್ಲಾ ಸಕ್ಸಸ್ ನೋಡಿದವರು, ಇವನು ಟಿವಿ ಆಂಕರ್ ಆಗಿದ್ರ, ಆಂಟನಿ ಬೋರ್ಡೈನ್ ಟಿವಿ ಆಂಕರ್ ಆಗಿದ್ದ, ಹೋಸ್ಟ್ ಆಗಿದ್ದ, ಎಷ್ಟು ಪ್ರಖ್ಯಾತ ಒಂದು ಜೀವನ. ಅದ್ರ ಕೊನೆಗೆ ನೋಡಿ ಏನೊಂದು ಪರಿಸ್ಥಿತಿ ಆಯ್ತು. ಯಾಕೆಂದ್ರೆ ಇವರಲ್ಲಿ ಈ ಒಂದು ನಾನು ಮಾಡ್ಬೇಕು ಅಂತೇಳಿ ಇದೇ ಒಂದು ವಿಚಾರದಿಂದ ಹೋಗಿ ಗತಿಯಿಂದ ಹೋಗ್ತಾರೆ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆದ ತಕ್ಷಣ ತಾಳ್ಮೆ ಆಗೋದಿಲ್ಲ. ಈ ತರ ಸಾಕಷ್ಟು ಜನ ಇದ್ದಾರೆ. 1/3 ಆಫ್ USA ಸ್ಲೀಪಿಂಗ್ ಪಿಲ್ ಇಲ್ಲದೆ ಮಲಗೋದಿಲ್ಲ, ರಿಚೆಸ್ಟ್ ನೇಷನ್ ಇನ್ ದಿ ವರ್ಲ್ಡ್. ಸೊ ದುಡ್ಡು, ಐಶ್ವರ್ಯ, ಸಂಪತ್ತು, ಭೋಗವಸ್ತು ಇವೇ ಜೀವನ ಅಂತ ಅನ್ಕೊಳ್ಳೋದು ಬಹಳ ತಪ್ಪು. ಯಾಕಂದ್ರೆ ಇವೆಲ್ಲ ನೋಡಿದ್ರೆ ಆ ರೀತಿ ಅನ್ಸುತ್ತೆ, ನೇರವಾಗಿ ಅದೇ ನಮಗ್ ತೋರ್ಸುತ್ತೆ ಇದು ಎದಕ್ಕೂ ಬರೋದಿಲ್ಲಪ್ಪ ಅಂತೇಳಿ. ನನ್ನ ವೈಯಕ್ತಿಕ ಜೀವನ, ಪರಮಾತ್ಮ 1,000 ರೂಪಾಯಿ ಕೊಡಪ್ಪ ಸಾಕು ನಂಗೆ ಅಂತ ನಾನು ಅನ್ಕೊಂಡಿದ್ರೆ ನನಗೆ 100 ಪಟ್ಟು ಸಿಕ್ತು ನನಗೆ. ಯಾಕೆ? ಪ್ರಾರಬ್ಧ ಕರ್ಮದಲ್ಲಿದ್ರೆ ಬರುತ್ತಲ್ಲ. ಸೊ ಯಾವಾಗ ನಿಮಗೆ ಪ್ರಾರಬ್ಧ ಕರ್ಮ ಇರುತ್ತೋ ಪ್ರತಿಯೊಂದು ಕಾರ್ಯ ಪರಮಾತ್ಮನಿಗೂ ಸೇವೆಯಲ್ಲಿ ನಾ ಮಾಡ್ತಾ ಇದ್ದೀನಿ, ನಾನು ಸಾಕ್ಷಿ ರೂಪದಿಂದ ಮಾಡ್ತಾ ಇದ್ದೀನಿ. ಈ ಬೇಸಿಕ್ ಪ್ರಿನ್ಸಿಪಲ್ಸ್ ಇಟ್ಕೊಂಡು ನಾವು ಮಾಡ್ತಾ ಹೋಗಿ ನಿಮಗೆ ಸಮೃದ್ಧಿ ಆಗೋದಿತ್ತು, ಎಷ್ಟಾಗ್ಬೇಕು ಅಷ್ಟಾಗುತ್ತೆ. ಮನಸ್ಸಲ್ಲಿ ಮಾತ್ರ ಯಾವತ್ತೂ ತೊಂದರೆ ಆಗೋದಿಲ್ಲ. ಯಾಕೆ ನಾನು ಇಷ್ಟನ್ನ ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಅಂದ್ರೆ, ಇದು ದುಃಖಕ್ಕೆ ಕಾರಣ ಇದೇ ಒಂದು ಪ್ರತಿಯೊಬ್ಬರ ಜೀವನದಲ್ಲಿ. ಕೆಲವ್ರು ಇಂಥ ವ್ಯಾಪಾರ ಆಗ್ಬೇಕಂತಾರೆ, ಕೆಲವ್ರು ಅಷ್ಟು ಲಾಭ ಬರ್ಬೇಕಂತಾರೆ, ಕೆಲವ್ರು ಇನ್ನೊಂದು ನನಗೆ ಈ ವಸ್ತು ಬೇಕಂತಾರೆ, ಕೆಲವ್ರು ಇನ್ನೊಂದು ಬೇಕಂತಾರೆ.
ಇವೇ ನಮಗೆ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಮಾಡಿ ನಾವು ಪರದಾಡ್ತಾ ಇರ್ತೀವಿ. ಅದು ನಮ್ಮ ಕೈಯಲ್ಲಿ ಇಲ್ಲ. ನೀವು ವಿಚಾರ ಮಾಡಿ ನೋಡಿ, ಎಷ್ಟು ನೀವು ಆಸೆಗಳು ಇಟ್ಕೊಂಡಿದ್ರಿ, ಯಾವಾಗ ಈಡೇರಿದಾವೆ ಅವೆಲ್ಲ? ಮನಸ್ಸು ಏನ್ ಮಾಡತ್ತಂದ್ರೆ ಸುಮ್ಮನೆ ಒಂದು ಗೋಪುರ ಕಟ್ಟುತ್ತದ. ಯಾಕಂದ್ರೆ ಅದ್ರ ಕೆಲಸನೇ ಅಷ್ಟು. ಇಲ್ಲಿದ್ದು ಬಲ್ಲಿದ್ದು ಏನೇನೋ ಹೇಳಿ ನಿಮಗೆ ಒಂಥರ ಆಸೆ ತೋರಿಸುತ್ತೆ. ಮುಂದೆ ನಿಮ್ಮನ್ನ ತನ್ನ ವಶದಲ್ಲಿ ಇಟ್ಕೊಂಡು ಹೋಗ್ತಾ ಇರುತ್ತೆ. ಯಾಕೆ? ಅದೇ ಅಜ್ಞಾನ ಅನ್ನೋದು. ತನ್ನ ಕೆಲಸನೇ ಅಷ್ಟು. ಅಜ್ಞಾನದಲ್ಲೇ ನಿಮ್ಮನ್ನ ಇಟ್ಟು, ಜೀವವನ್ನಿಟ್ಟು ಅಜ್ಞಾನದಲ್ಲೇ ಸಾಯುವಂಗೆ ಮಾಡ್ತಕ್ಕಂಥ ಕೆಲಸ ಮನಸ್ಸೆಂದು. ಅದೇ ಪರಮಾತ್ಮ ಮಾಡಿರ್ತಕ್ಕಂಥ ಮಾಯಾಶಕ್ತಿ. ಇದು ವೇದಗಳಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಇದನ್ನ ನಾವು ತಿಳ್ಕೊಂಡು ನಾವು ಜೀವನ ಮಾಡಬೇಕು. ಯಾರಿಗೆ ಇದು ಕನಿಷ್ಠ ಈ ಒಂದು ವಿಚಾರ ಗೊತ್ತಾಗಿಲ್ಲದೆ ಇರೋರಿಗೆ ಮತ್ತೆ ಅವರಿಗೆ ಏನು ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಜೀವನದ ಬಂಧನ ಇನ್ನ ಇದೆ ಅಂತ ಅರ್ಥ. ಅವ್ರಿಗೆ ಯಾರು ತಿಳ್ಕೊಳಕ್ ಪ್ರಯತ್ನ ಮಾಡ್ತಾರೋ, ಯಾರಿಗೆ ಅವಕಾಶ ಸಿಕ್ಕಿದೆಯೋ ಅವ್ರಿಗೆ ಪರಮಾತ್ಮ ಜೀವನ ಬಂಧನದಿಂದ ಮುಕ್ತ ಮಾಡ್ಲಿಕ್ಕೆ ಅವ್ರಿಗೆ ಒಂದು ವಿಚಾರ ಕೊಡ್ತಾನೆ. ಯಾವಾಗ ಈ ವಿಚಾರ ಬಂತು, ವಿಚಾರ ಮಾಡಿ, ಅದನ್ನ ಮತ್ತೆ ವಿಚಾರ ಮಾಡಿ. ಏನಾದ್ರೂ ಅದ್ರ ಬಗ್ಗೆ ಪ್ರಶ್ನೆಗಳಿದ್ರೆ ಅದನ್ನ ಕೇಳಿ, ಸ್ಪಷ್ಟ ಮಾಡ್ಕೋಬೇಕು ಮನಸ್ಸಲ್ಲಿ. ಇದು ನಾನು ಅನ್ನೋದಿಲ್ಲ. ಇಲ್ಲಿ ಇರೋದೇನಂದ್ರೆ ಪರಮಾತ್ಮ ಒಬ್ನೇ, ತನ್ನ ಮಾಯಾಶಕ್ತಿ, ಜಗತ್ತು, ಜೀವ. ನಾವು ಇಲ್ಲಿವರೆಗೂ ನಾವು ಜೀವ ಆಗಿದ್ವಿ. ಇವಾಗ ನಾವೇನ್ ಮಾಡಿದ್ವಿ? ಬದಲ್ ನಮ್ಮ ಪಾರ್ಟಿ ಚೇಂಜ್ ಮಾಡ್ಬಿಟ್ವಿ ನಾವು. ಯಾಕೆ? ಆತ್ಮೆ ಹೇಳಿದಾನೆ, ಬಾರಪ್ಪ ನೀನು, ನಾನು ಕರಿತಾ ಇದ್ದೀನಿ ನಿನಗೆ. ಜೀವಾತ್ಮ ಆಗಿರ್ತಕ್ಕಂಥ ನೀನು ನನ್ನಲ್ಲಿ ಸೇರ್ಕೊ ಅಂತ ನಾನು ನಿನಗೆ ಕರಿತಾ ಇದ್ದೀನಿ ಅಂದ್ಮೇಲೆ ಆಯ್ತಲ್ಲ. ಮತ್ತೆ ಈ ಜ್ಞಾನ ನಾವು ತಗೊಂಡು, ಹೌದಪ್ಪ ಪರಮಾತ್ಮ, ಇಷ್ಟೆಲ್ಲಾ ನೀನು ಸೃಷ್ಟಿ ಮಾಡಿದ್ಯಾ, ನಾನು ಎಲ್ಲಿಂದ ಬಂದೆ? ಇದರಲ್ಲಿ ವಿಚಾರ ಮಾಡಿ ನೋಡಿದ್ರೆ ನಾನು ಇಲ್ಲೇ ಇಲ್ಲ. ಪ್ರತಿದಿನ ನನ್ ಮಲಗಿದ ತಕ್ಷಣ ನಾನು ಅನ್ನೋದು ಎಲ್ಲಿದೆ ಹೇಳಿ? ಆ 7 ಗಂಟೆ 8 ಗಂಟೆ ಎಲ್ಲೂ ಇಲ್ಲ. ಅದೇ ಸುಷುಪ್ತಿಯಲ್ಲಂತೂ ಸಂಪೂರ್ಣವಾಗಿ ಮನಸ್ಸಿಲ್ಲ, ಮನಸ್ಸಿನ ನಾಶ ಆಗೋಗಿರುತ್ತೆ ಆ ಟೈಮಲ್ಲಿ. ಅದೇ ಕನಸಿನ ಸ್ಥಿತಿಯಲ್ಲಿ ಸ್ವಲ್ಪ ಆದ್ರೂ ಇದೆ ಮನಸ್ಸು, ಅದಾದ್ಮೇಲಂತೂ ಇಲ್ಲೇ ಇಲ್ಲ. ಇಂತಹ ಒಂದು ರಚನೆ ಆ ಪರಮಾತ್ಮಂದು ತಾನು ಹೇಳಿದಾನೆ, ಸ್ಪಷ್ಟವಾಗಿ ನಮಗೆ ಅರ್ಥ ಆಗಿದೆ. ಸೊ ಇದರಿಂದ, ಈ ಒಂದು ಬಂಧನದಿಂದ, ಈ ಒಂದು ಚಕ್ರದಿಂದ ನಾವು ಹೊರಗೆ ಬರ್ಬೇಕಷ್ಟೆ. ಈ ಮನಸ್ಸು ನಮಗೇನ್ ಮಾಡುತ್ತೆ? ಯಾವಾಗ್ಲೂ ಒಂದು ನಿಯಮಿತ ಮತ್ತು ಈ ಪರಿಮಿತ, ಲಿಮಿಟೆಡ್ ಅಂಡ್ ಫೈನೈಟ್ ಸೆನ್ಸ್ ಆಬ್ಜೆಕ್ಟ್ಸ್ ಏನಂತೀವಲ್ಲ, ಇಂದ್ರಿಯ ವಸ್ತುಗಳು, ಇವು ಲಿಮಿಟೆಡ್ ಅಲ್ಲ. ನಿಮ್ಗೆ ಯಾವುದೇ ಒಂದಾಗ್ಲಿ, ಒಂದು ವಡಾನೇ ಇದೆ ಅನ್ರಿ, ಇಷ್ಟ ನಿಮಗೆ, ಸರಿ, 1 ತಿಂತಿರೋ, 2 ತಿಂತಿರೋ, 3 ತಿಂತಿರೋ, ಆಮೇಲೆ ತಿನ್ನು ಅಂದ್ರೆ ನೀವು ಇನ್ನೂ ಒಂದು ತಿಂದ್ರೆ ವಾಂತಿ ಆಗುತ್ತೆ ನೋಡಂತ ನೀವೇ ಹೇಳ್ತೀರಿ. ಅದು ನಿಯಮಿತ. ಅದ್ರಲ್ಲಿ ಅದು ಯಾವಾಗ್ಲೂ ಮನಸ್ಸನ್ನ ಗೊಂದಲದಲ್ಲಿ ಇಡ್ತಾ ಇರುತ್ತದೆ. ಅದೇ ನೀವು ಅಸಂಖ್ಯಾತ ಅನಂತ ಆ ಒಂದು ಪರಮಾತ್ಮನ ವಿಚಾರ ಮಾಡಿ, ಇಮ್ಮಿಡಿಯೇಟ್ಲಿ ನಿಮಗೊಂದು ಆನಂದ ಬರುತ್ತೆ. ಇಲ್ಲೆಲ್ಲ ನಾವು ಪರಮಾತ್ಮನ ವಿಚಾರನೆ ಮಾಡ್ತಾ ಇದೀವಲ್ಲ, ಪರಮಾತ್ಮನ ವಿಚಾರ ಮಾಡಿದಾಗ ಕೊನೆಗೆಲ್ಲ ಮುಗಿದ್ಮೇಲೆ ನಿಮಗೆ ಆನಂದ ಆಗುತ್ತೋ ದುಃಖ ಆಗುತ್ತೋ? ಯಾವಾಗ ನಾವು ಆ ಒಂದು ಅಸಂಖ್ಯಾತ ಅನಂತ ಪರಮಾತ್ಮನ ವಿಚಾರ ಮಾಡ್ತೀವೋ ಅದು ನಮಗೆ ಕೊಡೋದು ಆನಂದ ಮಾತ್ರ. ಸಾಕಷ್ಟು ಜನ ಉತ್ತಮ ಹಂತಕ್ಕೆ ಹೋದವರೆಲ್ಲ ಕೊನೆಗೆ, ಎದಕ್ಕಪ್ಪ ನನ್ನ ಜೀವನ ವೇಸ್ಟ್ ಮಾಡಿದೆ, ಏನ್ ಸುಖ ಸಿಕ್ತೆ ನನಗೆ ಇಲ್ಲಿವರೆಗೆ, ಕತ್ತೆ ದುಡ್ದಲ್ಲ, ಯಾರಿಗೋಸ್ಕರ ದುಡ್ದೆ ಅಂತ ಇದೇ ವಿಚಾರ ಮಾಡಿ ಅವ್ರ ಕೊನೆಗೆ ಆಧ್ಯಾತ್ಮಕ್ಕೆ ಬರ್ತಾರೆ ಅವ್ರು. ಯಾಕೆಂದ್ರೆ ಎಲ್ಲ ಕಡೆ ನೋಡ್ತಾರೆ, ಎಲ್ಲ ನೋಡಿದೀವಿ, ಅದ್ರಲ್ಲಿ ಎಲ್ಲೂ ಸುಖ ಇಲ್ಲ. ಈ ಒಂದು ವಿಚಾರ ತಿಳ್ಕೊಂಡು ಅದರ ಒಂದು ಗೈಡ್ ಲೈನ್ಸ್ ನಲ್ಲಿ ನಾವು ಯಾವಾಗ ಜೀವನ ಮಾಡ್ತೀವೋ ಆವಾಗ ಒಂದು ನಮಗೆ ಆನಂದದ ಅನುಭೂತಿ. ಜೀವನದಲ್ಲಿ ಯಾವಾಗ್ಲೂ ನಮಗೆ ಇಷ್ಟು ಒಂದು ನೆಮ್ಮದಿ ಸಿಗದೇ ಇರತಕ್ಕಂಥ ಅನುಭೂತಿ. ನಾವ್ ಯಾವ್ದ್ರಲ್ಲಿ ಎಷ್ಟೇ ಮಾಡ್ಲಿ, ನಮ್ಕಿನ ಒಬ್ರಲ್ಲ, 100 ಅಲ್ಲ, 1000 ಅಲ್ಲ, 10,000 ಅಲ್ಲ, ಲಕ್ಷ ಜನ ನಮ್ಮ ಮೇಲೆ ಇದ್ದೇ ಇದ್ದಾರೆ, ಕೋಟಿ ಜನ ಇದ್ದಾರೆ ನಮ್ಮ ಮೇಲೆ.
10 ಕೋಟಿ ಜನ ಇದ್ದಾರೆ. ಯಾಕೆ ಇದೆಲ್ಲ? ಇಂಥ ಒಂದು ಸುವರ್ಣ ಅವಕಾಶ, ಸುವರ್ಣನು ಬಹಳ ಕಮ್ಮಿ ಆಗ್ತಿದ್ದು, ಇಂಥ ಒಂದು ವಿಶೇಷ ಅವಕಾಶ ಪರಮಾತ್ಮ ಕೊಟ್ಟಿದ್ದಾನೆ, ಕರಿತಾ ಇದ್ದಾನೆ. ಇವಾಗ ಯಾವುದೋ ಒಂದು ಮದುವೆ ಇದೆ ಅನ್ರಿ, ಏನು ವೆಡ್ಡಿಂಗ್ ಆಫ್ ದಿ ಸೆಂಚುರಿ ಅಂತ ಒಂದು ಮದುವೆ ಇದೆ ಅನ್ರಿ, ಅಂತ ಮದುವೆಗೆ ಇನ್ವಿಟೇಷನ್ ಬರಂಗಿಲ್ಲಲ್ಲ, ವೆಡ್ಡಿಂಗ್ ಆಫ್ ದಿ ಸೆಂಚುರಿಗೆ. ಅಲ್ಲಿ ಏನಾದ್ರೂ ನಿಮಗೆ ಇನ್ವಿಟೇಷನ್ ಬಂತು ಅಂದ್ರೆ ನೀವು ಹೋಗ್ತಿರೋ ಇಲ್ಲ? ಯಾಕೆ ನಿಮ್ಮ ಮನೆಯವರಿಗೂ ಅವ್ರು ಫ್ಲೈಟ್ ಕಳಿಸ್ತಾರೆ. ಫ್ಲೈಟ್ ಅಂದ್ರೆ ಎಲ್ಲಿ ಹತ್ರ ಇರುತ್ತೋ ಅಲ್ಲಿವರೆಗೂ ಕಳಿಸಿ, ಮನೆಯವರಿಗೂ ಯಾವುದೋ ಒಂದು ಅತಿ ಕಿಮ್ಮತ್ತಿರ್ತಕ್ಕಂಥ ಗಾಡಿ, ಅಲ್ಲಿಂದ ನಿಮಗೆ ಫ್ಲೈಟ್ನಾಗ, ಸ್ವತಃ ಫ್ಲೈಟ್ನಾಗ ಕರ್ಕೊಂಡು ಹೋಗಿ, ಇನ್ನು ಅಲ್ಲಿದೇನು ಐಶ್ವರ್ಯ ಅದು ಇದು ಎಲ್ಲ ಅನುಭವ ಅದು. ಯಾಕೆ ವೆಡ್ಡಿಂಗ್ ಆಫ್ ದಿ ಸೆಂಚುರಿ ಅಂತಲ್ಲಿಂದ ನಿಮಗೆ ಇನ್ವಿಟೇಷನ್ ಬಂದಾಗ ನಾವು ಇಲ್ಲ ರೀ, ಇಲ್ಲಿ ನಮ್ಗೆ ಆ ಕೆಲಸ ಇದೆ, ಇಲ್ಲ ಈ ಕೆಲಸ ಇದೆ ರೀ ಅಂತ ಹೇಳಿ ನಾವು ಬಿಟ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಯಾರಾಗ್ತಾರೆ? ಇಲ್ಲಿ ಪರಮಾತ್ಮ ಅದನ್ನು ಕೊಟ್ಟಿದ್ದಾನೆ ನಮ್ಗೆ ಅವಕಾಶ. ಇಂಥ ಅವಕಾಶನ ಬಿಡ್ಕೊಡ್ಬೋದು. ಹೌದಪ್ಪ, ನಮಗೆ ಯಾವುದೋ ಕಾರಣಕ್ಕೆ ತಡ ಆಗಿದೆ, ನಾವು ಆತ ಹೇಳಿದೆಲ್ಲ ನಾವು ತಿಳ್ಕೊಳಕ್ ಆಗ್ಲಿಲ್ಲ, ಮಾಡಕ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಮುಂದಿನ ಜನ್ಮಕ್ಕೆ ಇನ್ನೂ ಒಂದು ಶ್ರೇಷ್ಠ ಜನ್ಮ ಕೊಡ್ತಾನೆ. ಯಾಕೆ ಆತಂದಲ್ಲ, ಇವಾಗ ಒಂದ್ಸರ್ತಿ ನಿಮ್ಗೆ ಇನ್ವಿಟೇಷನ್ ಕೊಟ್ಟು ಕರ್ಕೊಂಡು ಹೋಗ್ಲಿಕ್ಕೆ ಇನ್ನು ಆತಂದೆ, ಅದು ಡೆಸ್ಟಿನೇಷನ್ ವೆಡ್ಡಿಂಗ್. ಅದು ನಿಮ್ಮನ್ನ ಮನೆಯಿಂದ ಕರ್ಕೊಂಡು ಹೋಗ್ಬೇಕು, ಬಂದು ಮನೆಯವರೆಗೂ ಬಿಡೋದು ನಿಮ್ ಜವಾಬ್ದಾರಿ, ಆತನ ಜವಾಬ್ದಾರಿ ಅದು. ಅದೇ ರೀತಿ ಇಲ್ಲಿದೆ ನೋಡಿ, ಎಲ್ಲರಿಗೂ ಮನೆಯಲ್ಲಿ ಕೂತಲ್ಲೇ ಬರ್ತಾ ಇದೆ ಜ್ಞಾನ. ಅದೇ ಒಂದು 50 ವರ್ಷ ಮುಂಚೆ ಎಲ್ಲ ಬಿಟ್ಟು ಕಾಶಿಗೆ ಹೋದ, ಇದು ಹಿಮಾಲಯಕ್ಕೆ ಹೋದ್ರೆ ಮಾತ್ರ ಸಿಕ್ತಿತ್ತು. ಎಲ್ಲ ಬಿಟ್ಟು ಹೋಗ್ಬೇಕಾಗಿತ್ತು, ಸನ್ಯಾಸ ತಗೊಂಡು ಅಲ್ಲಿ ಹೋಗಿ ಯಾರಲ್ಲಿ ಇರ್ತಿದ್ರು ಅಂಥವ್ರಿಗೆ ಮಾತ್ರ ಸಿಕ್ತಿತ್ತು. ಇವಾಗ ನೋಡಿ ಎಷ್ಟು ಸಲೀಸಾಗಿ ಕೊಡ್ತಾ ಇದ್ದಾನೆ. ಇದನ್ನ ಸಲೀಸಾಗಿ ಸಿಕ್ಕಿದೆ ಅಂತೇಳಿ ಇದನ್ನ ಸಲೀಸಾಗಿ ಹಾಗೆ ಮರಿಬಾರ್ದು. ಇದನ್ನ ಗಟ್ಟಿಯಾಗಿ ಇಟ್ಕೋಬೇಕು, ಇದನ್ನ ಜೀವನ ಸಾರ್ಥಕ ಮಾಡ್ಕೋಬೇಕು. ಇಷ್ಟೇ. ನಿಮಗೇನು ಪ್ರಾರಬ್ಧದಲ್ಲಿ ಬರೋದಿದೆಯೋ, ಒಳ್ಳೇದಾಯ್ತು ಕೆಟ್ಟದಾಯ್ತು ಬರುತ್ತೆ. ಆಸೆ ಬಂತು, ಅದನ್ನ ಪ್ರಾರಬ್ಧದ ಪ್ರಕಾರ ಎಷ್ಟು ಅದಕ್ಕೆ ಗಮನ ಕೊಡ್ಬೇಕು ಗಮನ ಕೊಡಿ, ಮಾಡಿ. ಮತ್ತೆ ಒಂದು ಆಸೆ ಬರುತ್ತೆ, ಆತ್ಮೆ ಕೊಡ್ತಾನೆ, ಆದ್ರೆ ಹಿಂದೆ ಬೀಳ್ಬೇಡಿ ಅಷ್ಟೇ. ಇದು ನನಗೆ ಆಗ್ಲಿಲ್ಲ, ಯಾಕಾಗ್ಲಿಲ್ಲ, ಹಿಂಗೆ ಯಾಕಾಯ್ತು, ಹಂಗೆ ಯಾಕಾಯ್ತು ಅಂತ ಅದ್ರ ಬಗ್ಗೆ ವಿಚಾರ. ಆಯ್ತು ಒಳ್ಳೇದು, ಆಗ್ಲಿಲ್ಲ ಒಳ್ಳೇದು. ಯಾಕಂದ್ರೆ ನಾವು ಇರೋದೆಲ್ಲ ಹೇಗೆ ನಮ್ಮ ದೇಹದಲ್ಲಿ ಇಷ್ಟೆಲ್ಲ ಪ್ರಕ್ರಿಯೆ ಆಗ್ತಾ ಇದೆಯೋ, ಹೊರಗಡೆ ಕೂಡ ಆ ಪ್ರಕ್ರಿಯೆ ಎಲ್ಲ ಕರ್ಮದ ಪ್ರಕಾರ ಆಗ್ತಾ ಇದೆ. ಇದನ್ನ ಸರಿಯಾಗಿ ತಿಳ್ಕೊಳ್ಳಿ. ಇದನ್ನ ಇವಾಗ ನೀವು ಹೃದಯ ಏನಿದೆ 1,15,000 ಬೀಟ್ಸ್ ಇದೆ ಅಂತ, ಅದನ್ನ ನೀವು ಕಡಿಮೆ ಮಾಡ್ರಪ್ಪ, ನನಗೆ ಅಷ್ಟು ಬೇಕಾಗಿಲ್ಲ, ಒಂದು 80,000 ಮಾಡಿ ಸಾಕು ದಿನಕ್ಕೆ ಅಂತಂದ್ರೆ ಅದೇನಾದ್ರೂ ಆಗುತ್ತಾ? ಅದೆಷ್ಟಾಗ್ಬೇಕು ಅಷ್ಟಾಗುತ್ತೆ. ಯಾವ್ಯಾವ ರೀತಿ ಪ್ರತಿಯೊಂದು ಕ್ರಿಯೆ ನಿಮ್ಮಲ್ಲಿ ನಡಿಬೇಕು ನಡೆಯುತ್ತೆ. ಅದೇ ರೀತಿ ನಿಮ್ಮ ಕಡೆಯಿಂದ ಕೂಡ ಕಾರ್ಯ ಆಯ್ತು, ಇಲ್ಲ ನಿಮ್ಮ ಈ ದೇಹ ಮತ್ತು ಮನಸ್ಸಿಗೆ ಏನು ಅನುಭವಗಳಾಗಬೇಕು, ಸುಖ ಮತ್ತು ದುಃಖ, ಪ್ರತಿಯೊಂದು ನಿಯಮಿತ ಇದೆ. ನಿಮಗೆ ಎಲ್ಲಿ ನಿಮಗೆ ಆ ಗ್ಯಾಪ್ ಇದೆ ಅಂದ್ರೆ ಆ ಪುರುಷಾರ್ಥದಲ್ಲಿ ಮಾತ್ರ ಗ್ಯಾಪ್ ಇದೆ. ಅದು ಬಿಟ್ರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಚಿತ್ರೀಕರಣ ಆಗೋಗಿರೋದು. ಪುರುಷಾರ್ಥದಲ್ಲಿ ಮಾತ್ರ ನಿಮಗಿರೋದು. ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಅದನ್ನ ನೀವು ಈ ಶಾಸ್ತ್ರದ ಒಂದು ಅನುಭವದಿಂದ ಮಾಡಿದ್ರೆ ನಾವು ಗೆದ್ದಂಗೆ. ಇಲ್ಲ ಅಂದ್ರೆ ಮತ್ತೆ ನಾವು ನರಕಕ್ಕೆ ಹೋಗ್ತೀವಿ, ಅಧೋಗತಿ ಅಂತೀವಲ್ಲ, ಮತ್ತೆ ಕೆಳಗಿನ ಮಟ್ಟಕ್ಕೆ ಹೋಗ್ತೀವಿ. ಸೊ ಇದು ಬಹಳ ದೀರ್ಘವಾಗಿ ವಿಚಾರ ಮಾಡ್ತಕ್ಕಂಥದ್ದು ಮಾಡಿ. ಯಾಕಂದ್ರೆ ಇದನ್ನ ಬಾಕಿ ಆತ ಎಷ್ಟು ಯೋಗ ಹಿಂಗೆ ಕೂಡ್ರಿ, ಹಂಗೆ ಕೂಡ್ರಿ, ಈ ಆಸನ ಇಟ್ಕೊಳ್ರಿ, ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ ಅಂದ್ರೆ ಎಲ್ಲಿವರೆಗೂ ಮನಸ್ಸು ನಮ್ದು ತಯಾರಾಗಿಲ್ವೋ, ನಾವ್ ಎಷ್ಟು ಚೀಲಗಟ್ಲೆ ತಂದು ಬೀಜ ಹಾಕಿದ್ರು ಕೂಡ ಒಂದು ಮೊಳಕೆ ಕೂಡ ಅಲ್ಲಿ ಉಳಿಯಂಗಿಲ್ಲ. ಮನಸ್ಸನ್ನ ನಾವು ತಯಾರು ಮಾಡ್ಬೇಕು. ಸೊ ಇವಾಗ ನಾವೆಲ್ಲ ಒಂದಾದ್ಮೇಲೆ ಒಂದು ಬಹಳ ಒಂದು ಶ್ರದ್ಧೆಯಿಂದ ನಾವು ಮಾಡ್ತಾ ಇದೀವಿ. ಸೊ ಅದನ್ನ ಅದೇ ರೀತಿ ಇಟ್ಕೊಂಡು, ಇನ್ನ ಏನು ನಮಗೆ ಅಡ್ಡ ಬರೋದಂದ್ರೆ ಇದೇ ಒಂದು ಮನಸ್ಸಿನ ಈ ವಿಚಲಿತ.
ಯಾವಾಗ್ಲೂ ಹ್ಯಾಂಕರಿಂಗ್ ಅಂತ ಏನಂತೇವೆ, ಇದನ್ನ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಅದನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಈ ಒಂದೆಲ್ಲ ನಾನು ಏನು ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದೀನಿ ಇದ್ರದ್ದೊಂದು ಸಂಪೂರ್ಣ ಅರ್ಥ ನಿಮಗೆ ಆಯ್ತು ಅಂದ್ರೆ ಅವಾಗ ನಿಮಗೆ ಧ್ಯಾನ ಸರಿಯಾಗುತ್ತೆ. ಧ್ಯಾನ ಸರಿಯಾಗಾಯ್ತು ಅಂದ್ರೆ ಆ ಪರಮಾತ್ಮನಲ್ಲಿ ಐಕ್ಯತೆ ಸರಿಯಾಗುತ್ತೆ. ಇವಾಗ ವಜ್ರದ ಕೆಲಸ ಮಾಡ್ತಾ ಇರ್ತಾನೆ, ಒಂದು ವಜ್ರದ ನೆಕ್ಲೆಸ್ ಮಾಡ್ತಾ ಇದ್ದಾನೆ. ಆ ನೆಕ್ಲೆಸ್ ಮಾಡ್ಬೇಕಾದ್ರೆ ಸಣ್ಣ ಸಣ್ಣ ಹರಳು ಅವನು ಆ ಡಿಸೈನ್ ಅಲ್ಲಿ ಕೂಡಿಸ್ಬೇಕು ಅದನ್ನ. ಅವಾಗ ಅವ್ನ ಕೈ ಅಳ್ಳಾಡ್ತಾ ಇದ್ರೆ ಅವ್ನು ಮಾಡಕ್ ಸಾಧ್ಯ ಉಂಟಾ? ಹೇಗೆ ಆ ಒಂದು ಗೋಲ್ಡ್ ಸ್ಮಿತ್ಗೆ ಸ್ಥಿರವಾದ ಒಂದು ಕೈ ಬೇಕು, ಹೇಗೆ ಒಂದು ಸರ್ಜನ್ಗೆ ಸ್ಥಿರವಾದ ಒಂದು ಕೈ ಬೇಕು ಸರ್ಜರಿ ಮಾಡ್ಲಿಕ್ಕೆ, ಹಾಗೆ ಯಾರು ಧ್ಯಾನ ಮಾಡ್ತಾರೋ ಅವನಿಗೆ ಒಂದು ಸ್ಥಿರವಾದ ಮನಸ್ಸು ಬೇಕು. ಅದಕ್ಕೆ ಇಲ್ಲಿ ಸ್ಥಿರ 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 ಅಂತ ಹೇಳ್ತಾ ಇರೋದು. ಅಲ್ಲಿ ಹಳ್ಳಿ ಆಡ್ತಾ ಇದ್ರಾಯ್ತು, ವಿಚಲಿತ ಆಗ್ತಾ ಇದ್ರಾಯ್ತು, ಅದು ಯಾವುದು ಕೆಲ್ಸಕ್ಕೆ ಬರಂಗಿಲ್ಲ. ಓಕೆ, ಧ್ಯಾನ ಮಾಡೋಣ. ಸ್ವಲ್ಪ ದೀರ್ಘವಾಗಿ ಆಲೋಚನೆ ಮಾಡಿ ಏನೇನ್ ಬದಲಾವಣೆಗಳು ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡು ಜೀವನ ಶ್ರೇಷ್ಠ ಮಾಡ್ಕೋಬೇಕಷ್ಟೆ. ಇವಾಗ ಮುಂದೆ ಎಲ್ಲ ಪರಮಾತ್ಮ ಇದೆ, ನಿರ್ವಿಕಲ್ಪ ಸಮಾಧಿ, ಅವೇ ದೊಡ್ಡ ದೊಡ್ಡ ವಿಚಾರ ಇದಾವೆ. ಅದಕ್ಕೆ ನಾನು ಇಷ್ಟೆಲ್ಲ ನಿಮ್ಗೆ ಹೇಳಿದ್ದು ಇವತ್ತು. ಅದು ಇದು ಯಾವ್ದು ಇಲ್ಲದೆ ಇದ್ರೆ ಅದು ಏನಪ್ಪಾ ಇದು ಬಹಳ ಡ್ರೈ ಅನ್ಸ್ಬಿಡ್ತ ಅದು ಮಾತಾಡೋದು. ಧ್ಯಾನ ಯೋಗದಲ್ಲಿ ಇವಾಗ ಬಹಳ ಹೆಚ್ಚಿನ ಮಟ್ಟಕ್ಕೆ ಇದನ್ನ ಕರ್ಕೊಂಡು ಹೋಗ್ತಾನೆ ಪರಮಾತ್ಮ. ಈ ರೀತಿ ಧ್ಯಾನ ಮಾಡ್ಬೇಕು, ಈ ರೀತಿ ನಿಮ್ಮ ಸ್ಥಿತಿ ಇರಬೇಕು, ಅದಿರ್ಬೇಕು, ಇದಿರ್ಬೇಕು ಅಂತಂದ್ರೆ ಮೊದ್ಲೇ ಸ್ವಲ್ಪ ಪ್ರಿಪೇರ್ ಆಗೋಣ ನಾವು. ಸೊ ಆಲೋಚನೆ ಮಾಡಿ, ಶ್ರದ್ಧೆ ಭಕ್ತಿ ಅರ್ಥ ಆಗ್ಲಿಲ್ಲ ಅಂದ್ರೆ ಶರಣಾಗತಿ ಅಷ್ಟೇ. ಆ ಪರಮಾತ್ಮಂಗೆ ಶರಣಾಗತಿ ಆದ್ರೆ ಆಗ್ಲಾರದ್ದು ಯಾವುದೂ ಇಲ್ಲ ಜೀವನದಲ್ಲಿ. ಇವಾಗ ಹೇಗಿದ್ರು ಮುಂದಿನ ಶ್ಲೋಕ ನಮ್ದು ಶರಣಾಗತಿ ಆಯ್ತಲ್ಲ, ಆವಾಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಒಂದು ವಿಚಾರದಿಂದ ಗೆದ್ದು ಹೋಗ್ಬೇಕು ನಾವು ಅಷ್ಟೇ ಎಲ್ಲರೂ.